ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು ಇಟಲಿಯ ಲ್ಯಾನ್ಸಿಯಾನೋ ಎಂಬ ನಗರದಲ್ಲಿ ನಡೆದ ಪ್ರಥಮ ಪರಮಪ್ರಸಾದದ ಪವಾಡದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರಿಯರೇ, ಸುಮಾರು ಕ್ರಿಸ್ತಶಕ 750ರಲ್ಲಿ ಇಟಲಿಯ ಲ್ಯಾನ್ಸಿಯಾನೋ ಎಂಬ ನಗರದ ಸಂತ ಲಾಂಗಿನಸ್ ಎಂಬ ದೇವಾಲಯದಲ್ಲಿ ಬೆಸಿಲಿಯನ್ ಸಭೆಗೆ ಸೇರಿದ್ದ ಒಬ್ಬ ಗುರುಗಳು ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದರು. ಆ ಗುರುಗಳ ಮನಸ್ಸಿನಲ್ಲಿ ಬಲಿಪೂಜೆಯ ರೊಟ್ಟಿ ಮತ್ತು ದ್ರಾಕ್ಷಾರಸವು ನಿಜವಾಗಿಯೂ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗಿ ಬದಲಾಗುತ್ತದೆ ಎಂಬ ಸಂಶಯವಿತ್ತು. ಆ ಗುರುಗಳು ಬಲಿಪೂಜೆಯ ಪವಿತ್ರೀಕರಣದ ಪದಗಳನ್ನು ಉಚ್ಚರಿಸಿದ ತಕ್ಷಣವೇ ಅವರ ಕೈಯಲ್ಲಿದ್ದ ರೊಟ್ಟಿಯು ಜೀವಂತ ಮಾನವನ ಮಾಂಸವಾಗಿಯೂ ಪಾತ್ರೆಯಲ್ಲಿದ್ದ ದ್ರಾಕ್ಷಾರಸವು ಜೀವಂತ ಮಾನವನ ರಕ್ತವಾಗಿಯೂ ಮಾರ್ಪಟ್ಟಿತು. ನಂತರ ಅದು ಪ್ರತ್ಯೇಕವಾದ 5 ರಕ್ತದ ಹೆಪ್ಪುಗಟ್ಟಿದ ಗುಳಿಗೆಗಳಾಗಿ ರೂಪಾಂತರಗೊಂಡಿತು. ಈ ಪವಾಡದ ಅವಶೇಷಗಳನ್ನು ಕಳೆದ 1200ಕ್ಕೂ ಹೆಚ್ಚು ವರ್ಷಗಳಿಂದ ಯಾವುದೇ ಕೃತಕ ರಾಸಾಯನಿಕಗಳನ್ನು ಬಳಸದೆ ಹಾಗೆಯೇ ಇಟಲಿಯ ಲ್ಯಾನ್ಸಿಯಾನೋ ಚರ್ಚ್ನಲ್ಲಿ ಸಂರಕ್ಷಿಸಿಡಲಾಗಿದೆ. ನಂತರ 1970-71ರಲ್ಲಿ ವ್ಯಾಟಿಕನ್ನ ಅನುಮತಿಯೊಂದಿಗೆ ಪ್ರಮುಖ ಅಂಗಶಾಸ್ತ್ರಜ್ಞರಾದ ಪ್ರೊಫೆಸರ್ ಎಡಾರ್ಡೋ ಲಿನೋಲಿ ಅವರ ನೇತೃತ್ವದ ವಿಶ್ವಪ್ರಸಿದ್ಧ ವಿಜ್ಞಾನಿಗಳ ತಂಡವು ಇದರ ಮೇಲೆ ಕಠಿಣ ವೈಜ್ಞಾನಿಕ ಪರೀಕ್ಷೆಗಳನ್ನು ನಡೆಸಿತು. ಅವರ ಸಂಶೋಧನೆಯ ವರದಿಯ ಮುಖ್ಯಾಂಶಗಳು ಹೀಗಿವೆ. ಮೊದಲನೇದಾಗಿ, ಈ ಪವಾಡದ ಮಾಂಸವು ಮಾನವನ ಹೃದಯದ ಸ್ನಾಯುವಿನ ಎಡ ಹೃತ್ಕುಕ್ಷಿಯ ಜೀವಂತ ಅಂಗಾಂಶ ಎಂದು ಸಾಬೀತಾಯಿತು. ಎರಡನೇದಾಗಿ, ಆ ರಕ್ತ ಮತ್ತು ಮಾಂಸ ಎರಡರಲ್ಲೂ ಪರೀಕ್ಷಿಸಿದಾಗ ಅದು AB ಪಾಸಿಟಿವ್ ರಕ್ತದ ಗುಂಪಿಗೆ ಸೇರಿದ್ದಾಗಿದೆ ಎಂದು ತಿಳಿದು ಬಂದಿತು. ಗಮನಾರ್ಹ ವಿಷಯವೆಂದರೆ ಪ್ರಭು ಯೇಸುವಿನ ಶವವಸ್ತ್ರ ಎಂದರೆ ಶ್ರೌಡ್ ಆಫ್ ಟುರಿನ್ ನಲ್ಲಿರುವ ರಕ್ತದ ಗುಂಪು ಸಹ AB ಪಾಸಿಟಿವ್ ಆಗಿದೆ. ಮೂರನೆಯದಾಗಿ, ರಕ್ತದಲ್ಲಿ ಸಾಮಾನ್ಯವಾಗಿ ವ್ಯಕ್ತಿ ಮರಣ ಹೊಂದಿದ 20-30 ನಿಮಿಷದಲ್ಲಿ ನಾಶವಾಗುವ ಪ್ರೋಟೀನ್ಗಳು ಇಷ್ಟು ಶತಮಾನಗಳ ನಂತರವೂ ತಾಜಾ ರಕ್ತದಲ್ಲಿ ಇರುವಂತೆಯೇ ಪತ್ತೆಯಾಗಿದೆ. ನಾಲ್ಕನೆಯದಾಗಿ, ಮನುಷ್ಯನ ರಕ್ತದಲ್ಲಿ ಕಂಡುಬರುವ ಫಾಸ್ಫರಸ್ಗಳು, ಕ್ಲೋರೈಡ್ಗಳು, ಮೆಗ್ನೀಷಿಯಂ, ಸೋಡಿಯಂ, ಇತರ ಲವಣಗಳು ಈ ರಕ್ತದಲ್ಲಿ ಇದೆ ಎಂದು ಪರಿಶೋಧನೆಯಲ್ಲಿ ಕಂಡುಬಂದಿತು. ಐದನೇದಾಗಿ, ಈ ಮಾಂಸ ಮತ್ತು ರಕ್ತವನ್ನು ಕೆಡದಂತೆ ಇಡಲು ಯಾವುದೇ ರಾಸಾಯನಿಕ ಸಂರಕ್ಷಕಗಳನ್ನು ಬಳಸಲಾಗಿಲ್ಲ. ಆದ್ದರಿಂದ ಕಥೋಲಿಕ ಧರ್ಮಸಭೆಯು ಈ ಪವಾಡವನ್ನು ಅಧಿಕೃತವಾಗಿ ಅಂಗೀಕರಿಸಿದೆ. ಇಂದಿಗೂ ಇಟಲಿಯ ಲ್ಯಾನ್ಸಿಯಾನೋದ ಸಂತ ಫ್ರಾನ್ಸಿಸ್ ಚರ್ಚ್ನಲ್ಲಿ ಈ ಪವಿತ್ರ ಮಾಂಸ ಮತ್ತು ರಕ್ತದ ಗಡ್ಡೆಗಳನ್ನು ವಿಶೇಷವಾದ ಪ್ರಭಾವಳಿಯಲ್ಲಿ ಸುರಕ್ಷಿತವಾಗಿ ಇಡಲಾಗಿದೆ. ಈಗಲೂ ಇಟಲಿಯ ಲ್ಯಾನ್ಸಿಯಾನೋ ನಗರದ ಸಂತ ಫ್ರಾನ್ಸಿಸ್ ಚರ್ಚ್ಗೆ ಲಕ್ಷಾಂತರ ಯಾತ್ರಿಕರು ಈ ಪವಾಡದ ಮಾಂಸ ಮತ್ತು ರಕ್ತವನ್ನು ವೀಕ್ಷಿಸಲು ಬರುತ್ತಿದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇದರಿಂದ ತಿಳಿಯಬೇಕಾದ ಪ್ರಮುಖ ವಿಷಯವೆಂದರೆ ಪ್ರಭು ಯೇಸು ನಿಜವಾಗಿಯೂ ಪರಮಪ್ರಸಾದದಲ್ಲಿ ಪ್ರಸನ್ನರಾಗಿದ್ದಾರೆ ಎಂದು ತಿಳಿದು ನಾವು ಕೂಡ ಭಕ್ತಿಯಿಂದ ಬಲಿಪೂಜೆಯಲ್ಲಿ ಭಾಗವಹಿಸಿ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನು ಭಕ್ತಿಯಿಂದ ಸ್ವೀಕರಿಸಿ ಪ್ರಭು ಯೇಸುವಿನ ಕರುಣೆ ಮತ್ತು ಪ್ರೀತಿಗೆ ಪಾತ್ರರಾಗೋಣವೇ.